ಎಲ್ಲರಿಗೂ ನಮಸ್ಕಾರ. BA 5th ಸೆಮ್ ಆಧುನಿಕ ಯುರೋಪ್ ಇತಿಹಾಸದ ಕ್ವೆಶ್ಚನ್ ಪೇಪರ್ DSC 10 NEP ರಾಣಿಚನ್ನಮ್ಮ ಯೂನಿವರ್ಸಿಟಿ ಬೆಳಗಾಂ. 1 ಅಂಕದ ಕ್ವೆಶ್ಚನ್ಸನ್ನು ನೋಡೋಣ. ಫ್ರೆಂಚ್ ಕ್ರಾಂತಿಯ ಬೈಬಲ್ ಯಾವುದು? ಆಪ್ಷನ್ ಎ ಸಾಮಾಜಿಕ ಒಪ್ಪಂದ. ಕ್ವೆಶ್ಚನ್ ನಂಬರ್ 2 ನೆಪೋಲಿಯನ್ ಪರಿಚಯಿಸಿದ ನಾಣ್ಯ ಯಾವುದು? ಆಪ್ಷನ್ ಎ ಫ್ರಾಂಕ್. ಕ್ವೆಶ್ಚನ್ ನಂಬರ್ 3 ಮೆಟರ್ನಿಖನ ರಾಜಕೀಯ ನೀತಿ. ಇದಕ್ಕೆ ಉತ್ತರ ಆಪ್ಷನ್ ಎ ಪ್ರತಿಗಾಮಿ ನೀತಿ. ಇನ್ನು ಕ್ವೆಶ್ಚನ್ ನಂಬರ್ 4 ಯುರೋಪಿನ ಮೇಳದ ಪ್ರಥಮ ಸಭೆ ನಡೆದ ಸ್ಥಳ. ಇದಕ್ಕೆ ಆನ್ಸರ್ ಆಪ್ಷನ್ ಎ ಎಕ್ಸ್ ಲಾ ಚಾಪೆಲ್. ಕ್ವೆಶ್ಚನ್ ನಂಬರ್ 5 ನಿಸರ್ಗಕ್ಕೆ ಮರಳಿ ಎಂದು ಹೇಳಿದವರು ರೂಸೋ. ಆಪ್ಷನ್ ಎ. ಕ್ವೆಶ್ಚನ್ ನಂಬರ್ 6 ಕೈಗಾರಿಕಾ ಕ್ರಾಂತಿಯ ತವರೂರು ಎಂದು ಇಂಗ್ಲೆಂಡನ್ನು ಕರೆಯುತ್ತಾರೆ. ಆಪ್ಷನ್ ಕ್ವೆಶ್ಚನ್ ನಂಬರ್ 7 ಫ್ರಾನ್ಸ್ ಸಮಾಜವಾದದ ಪಿತಾಮಹ ಯಾರು? ಇದಕ್ಕೆ ಉತ್ತರ ಆಪ್ಷನ್ ಎ ಕಾರ್ಲ್ ಮಾರ್ಕ್. ಇನ್ನು ಕ್ವೆಶ್ಚನ್ ನಂಬರ್ 8 ಟು ಅಟಮನ್ ಪದ್ಯ ರಚಿಸಿದವರು ಜಾನ್ ಕೀಟ್ಸ್. ಆಪ್ಷನ್ ಎ. 9ನೇ ಕ್ವೆಶ್ಚನ್ ರೆಡ್ ಕ್ರಾಸ್ ಸಂಸ್ಥೆ ಯಾವಾಗ ಸ್ಥಾಪಿಸಲಾಯಿತು? 1864. ಆಪ್ಷನ್ ಸಿ. ಕ್ವೆಶ್ಚನ್ ನಂಬರ್ 10 ಸ್ಯಾನ್ ಸ್ಟೆಫಾನೊ ಒಪ್ಪಂದಕ್ಕೆ ಸಹಿ ಹಾಕಿದವರು ಯಾರು? ರಷ್ಯಾ ಅಟೋಮನ್ ಸಾಮ್ರಾಜ್ಯ. ಇನ್ನು 10 ಅಂಕದ ಪ್ರಶ್ನೆಗಳು. ಇದರಲ್ಲಿ 3 ಇರ್ತಾವ, ಅದರೊಳಗೆ 2 ಬರಿಬೇಕು ನಾವು. 11ನೇ ಕ್ವೆಶ್ಚನ್ ವಿಯೆನ್ನಾ ಕಾಂಗ್ರೆಸ್ ಕುರಿತು ಬರೆಯಿರಿ. 12ನೇ ಕ್ವೆಶ್ಚನ್ ಕೈಗಾರಿಕಾ ಕ್ರಾಂತಿಯನ್ನು ವಿವರಿಸಿ. 13ನೇ ಕ್ವೆಶ್ಚನ್ ಕ್ರಿಮಿಯಾ ಕಾಳಗದ ಕುರಿತು ಚರ್ಚಿಸಿ. ಇನ್ನು 15 ಅಂಕದ ಪ್ರಶ್ನೆಗಳು. 14ನೇ ಕ್ವೆಶ್ಚನ್ ನೆಪೋಲಿಯನ್ ಜೀವನ ಮತ್ತು ಸುಧಾರಣೆಗಳನ್ನು ವಿವರಿಸಿ. ಇನ್ನು 15ನೇ ಕ್ವೆಶ್ಚನ್ ಯುರೋಪಿನ ಮೇಳಗಳ ಕುರಿತು ಬರೆಯಿರಿ. ಇನ್ನು 16ನೇ ಕ್ವೆಶ್ಚನ್ ಸಮಾಜವಾದ ಮತ್ತು ಅದರ ಪ್ರಭಾವವನ್ನು ವಿವರಿಸಿ. 10 ಮತ್ತು 15 ಅಂಕದ ಪ್ರಶ್ನೆಗಳಿಗೆ ಉತ್ತರ ನೆಕ್ಸ್ಟ್ ವಿಡಿಯೋದಲ್ಲಿವೆ. ಈ ವಿಡಿಯೋ ಇಷ್ಟವಾದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.